ಗುರುಜಿ, ಫೆಬ್ರವರಿ 22ನೇ ತಾರೀಕು ದೀಪೋತ್ಸವದ ಮುಖೇನ ಕರ್ನಾಟಕದಲ್ಲಿ ಒಂದು ಧರ್ಮ ಕ್ರಾಂತಿಯೇ ಮೂಡಿತ್ತು ಅಂತ ಹೇಳಿದ್ರೆ ತಪ್ಪಲ್ಲ. ಮಾತುಕತೆ ಮುಂದುವರಿಸೋಣವೆ? ಈ ಧರ್ಮ ಕ್ರಾಂತಿ ಅನ್ನೋದು ನಿಜ. ಯಾಕೆಂದ್ರೆ ಬಸವಣ್ಣವರು ಒಂದು ಕ್ರಾಂತಿಯನ್ನು ಎಬ್ಬಿಸಿದ್ರು ಆ ಕಾಲದಲ್ಲಿ. ಅಂತಹ ಒಂದು ಕ್ರಾಂತಿ ಮೂಡಿರತಕ್ಕಂಥ ವಿಚಾರಕ್ಕೆ ಸಂತೋಷವಾಗತ್ತೆ. ಏನು ಅಂದರೆ, ಧರ್ಮದ ಕಡೆ ಹೋಗ್ತಾ ಇದ್ದೀವಲ್ಲ, ಎಲ್ಲರೂ ಹೋಗ್ತಾ ಇದ್ದೀವಿ, ನಾವು ಮಾತ್ರ ಹೋದರೆ ಚೆನ್ನಾಗಿರಲ್ಲ, ಎಲ್ಲರೂ ಬರೆಯಲಿ ಅನ್ನೋದು ನಿಸ್ವಾರ್ಥ ಸೇವೆ. ಆ ನಿಸ್ವಾರ್ಥ ಸೇವೆಯಿಂದ ತಾವೆಲ್ಲ ಹೋಗಿದ್ದಕ್ಕೆ ಭಾಳ ಸಂತೋಷ. ಒಂದೊಂದು ರಾಜ್ಯದಲ್ಲೂ, ಒಂದೊಂದು ಬೇರೆ ಬೇರೆ ಊರಲ್ಲೂ, ಬೇರೆ ಬೇರೆ ಅಂದರೆ ಇನ್ನೇ ಸಾಧಾರಣ ಅನ್ಕೋಬೇಡಿ, ಆಸ್ಟ್ರೇಲಿಯಾದಿಂದ ಕರೆ ಬಂದಿತ್ತು. ಅವರೆಲ್ಲ ಒಂದು ಎಷ್ಟೋ ಜನ ಸೇರ್ಕೊಂಡು ದೀಪವನ್ನು ಹಚ್ಚಿದಾರಂತೆ. ದುಬಾಯಲ್ಲಿ ದೀಪವನ್ನು ಹಚ್ಚಿದ್ದಾರೆ. ಭಾಳ ಸಂತೋಷವಾಗತ್ತೆ ಇದನ್ನೆಲ್ಲ. ನಿಜವಾಗ್ಲೂ ಒಬ್ಬರು ಶೇಖ್ ಕೂಡ ಅವರು ಅಂತರ್ಜಾತೀಯ ವಿವಾಹವನ್ನು ಮಾಡಿಕೊಂಡ್ರು. ಅವರು ಇಲ್ಲಿ ಭಾರತ ದೇಶದವ್ರು ಯಾರೋ ಮದುವೆ ಮಾಡಿಕೊಂಡ್ರು, ಅಲ್ಲಿ ಸಂತೋಷವಾಗಿದ್ದಾಗ ಅವ್ರ ಹೆಂಡತಿಗೋಸ್ಕರ ಆ ಭಾರತ ಸಂಸ್ಕಾರವನ್ನು ಅವರು ದೀಪವನ್ನು ಹಚ್ಚಕ್ಕೆ ಹೇಗೆ ಎತ್ತ, ಯಾವ ಸಮಯ ನೋಡಿ, ನಿಮ್ಗೆ ಅಲ್ಲಿ 7 ಗಂಟೆ ನಮಗೆ ಈ ಬೇರೆ ಸಮಯ ಇರುತ್ತೆ, ಏನು ಮಾಡೋಣ ಅಂತ ಕೂಡ ಪಾಪ ಕೇಳಿಕೊಂಡ್ರು. ಸಂತೋಷ ಅಲ್ವೇ? ಅದಕ್ಕೆ ಸಿಡ್ನಿಯಿಂದ ಫೋನ್ ಬಂದಿತ್ತು. ಹೀಗೆ ನಾನಾ ರೀತಿಯಾಗಿ ಧರ್ಮವನ್ನು ಜಾಗೃತಿ ಪಡಿಸೋ ವಿಚಾರದಲ್ಲಿ ಡೆಲ್ಲಿ, ಬಾಂಬೆ, ಕಲ್ಕಟ್ಟ ಯಾವ್ಯಾವ ಊರಿದ್ರೂ ಸರಿ, ಇವತ್ತಿನ ದಿವಸ ಸಂತೋಷ ಏನು ಗೊತ್ತಾ? ಇವತ್ತು ನಿಜವಾಗ್ಲೂ ಒಂದು ಅಭಿಮಾನ ದೇವತೆಗಳು ಅಂತ ಹೇಳ್ತಕ್ಕಂಥ ವಿಚಾರ ಆಗ ಡಾಕ್ಟರ್ ರಾಜ್ಕುಮಾರ್ ಹೇಳೋರು. ಇದು ಎಷ್ಟೋ ಜನ್ಮದ ಪುಣ್ಯ ಆದ್ರೇ ಇಷ್ಟೂ ಜನ ಒಂದು ಅಭಿಮಾನತ್ವ ಇಟ್ಕೊಂಡ್ರು. ಇವರೆಲ್ಲ ಆಶೀರ್ವಚನ ನಮ್ಮ ಸಂತೋಷ ಪಡಬೇಕು. ಇವತ್ತು 63,000 ಜನ ಇವತ್ತು ಏನು ನ್ಯೂಯಾರ್ಕು, ವೆಸ್ಟ್ ಜರ್ಮನಿ ಆ ಕಡೆ ಎಲ್ಲ ಸೇರಿ ಇರತಕ್ಕಂಥವ್ರು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಥೆನ ಮಾಡ್ಕೊಂಡಿದ್ದಾರೆ, ಸಂಘವನ್ನು ಮಾಡ್ಕೊಂಡಿದ್ದಾರೆ ಧರ್ಮ ಜಾಗೃತಿಗೋಸ್ಕರ. ಅವ್ರುಗಳು ಪಾಪ ಕರೆ ಮಾಡಿ, ನಾವು ದೀಪ ಹಚ್ತೀವಿ ಗುರುಗಳೇ ನಿಮ್ಗೆಲ್ಲರಿಗೋಸ್ಕರ ಅಂತ ಹೇಳಿದ್ರು. ಲೋಕಕ್ಕೋಸ್ಕರ ಹಚ್ತೀವಿ ನಾವು, ನಮ್ಮ ಎಷ್ಟೋ ಜನ ನೆಂಟರು ನಾವೆಲ್ಲ ಭಾರತ ಬಿಟ್ಟು ಬಂದ್ಬಿಟ್ಟಿದ್ದೀವಿ, ಆದರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಸಂತೋಷ ಅಲ್ವೇ? ಅದಕ್ಕೆ ಹೇಳೋದು, ಯಾವತ್ತು ಧರ್ಮೋ ರಕ್ಷತಿ ರಕ್ಷಿತ ಅಂತ ಅಂದು ಏನು ಕೃಷ್ಣ ಪರಮಾತ್ಮ ಚಕ್ರವನ್ನು ಹಿಡಿದಿದ್ದಾನೆ, ಇವತ್ತಿನ ದಿವಸ ದುಷ್ಟ ಸಂಹಾರಕ್ಕೆ ದುರ್ಗೇನೇ ಸ್ವತಃ ಇಳಿದು ಬರ್ತಾ ಇದ್ದಾಳೆ ಆ ಕೃಷ್ಣ ಪರಮಾತ್ಮನ ತಂಗಿ. ಅದಕ್ಕೆ ಕೊನೆಯದಾಗಿ ಅವನು ಕಂಸ ಏನು ಮಾಡ್ದ ಗೊತ್ತಾ? 8ನೇವನು ಬರ್ತಾನಂತೆ. 8ನೇವನು ಬಂದರೆ ನನ್ನ ಮೃತ್ಯು ಅಂತೆ, ಹಿಡ್ಕೊಳ್ಳ ನಡಿ ಅವನ್ನ ಅಂದರು. ಆದರೆ ಕೊನೆಗೆ ಏನು ಸಿಕ್ತು? ದುರ್ಗೆ. ಅವಳು ಪಾಪ ಇಲ್ಲಿಂದ ಅಲ್ಲಿ ವಾಸುದೇವ ಮಗುನ್ ಚೇಂಜ್ ಮಾಡಿದ ತಕ್ಷಣ ಗಂಡು ಹೆಣ್ಣಾಗೋಯ್ತಲ್ಲ ಅನ್ನೋ ಚಿಂತೆಯಲ್ಲಿದ್ರು. ಆದರೆ ಅವಳು ಸ್ವತಃ ದುರ್ಗೆ. ನಾನು ನಿಂತಿರಬೇಕಾದ್ರೆ ಅದಾದ ಮೇಲೆ ಕೃಷ್ಣ ಪರಮಾತ್ಮನ ಮಣ್ಣ ಬರಬೇಕು, ನಾನೊಬ್ಬ ಸಾಕು ಅಂತಾಳೆ ದುರ್ಗಾ. ಅದಕ್ಕೋಸ್ಕರ ದುರ್ಗಾಂ ದೇವಿಂ ಶರಣಂ ಅಹಂ ಪ್ರಬದ್ಧೆ. ನಿಮಗೆಲ್ಲ ಇರೋದು ಒಂದೇ ದಾರಿ, ಆ ದುರ್ಗಾನ್ ಕಾಲು ಹಿಡ್ಕೊಳ್ಳೋ ಅಂಥದ್ದು. ಅದಕ್ಕೋಸ್ಕರ ನೀವುಗಳು ಯಾವ್ಯಾವ ರೀತಿಯಲ್ಲಿ, ನಾವುಗಳು ಪದಾರ್ಥದ ರೀತಿಯಲ್ಲಾದರೂ ಸರಿ, ಅಕ್ಕಿಯ ರೀತಿಯಲ್ಲಾದರೂ ಸರಿ, ಬೇಳೆಯ ರೀತಿಯಲ್ಲಾದರೂ ಸರಿ, ತುಪ್ಪದ ರೀತಿಯಲ್ಲಾದರೂ ಸರಿ, ಭಗವತಿ ಕೃಪಾ ಕಟಾಕ್ಷಕ್ಕೆ ಯಾಚನೆ ಏನು ಅಂದರೆ, ಭಿಕ್ಷಾಂದೇಹಿ ಚ ಪಾರ್ವತಿ ಮಾತಾನ್ನ ಪಾರ್ವತಿ ದೇವಿ ಪಿತಾದೇವೋ ಮಹೇಶ್ವರ. ಆ ಭಿಕ್ಷಾಪಾತ್ರ ಪರಮೇಶ್ವರನ ಇಟ್ಕೊಂಡಾಗ ನನಗೆ ಯಾವ ರೀತಿಯಾದ ಆಕರ್ಷಣೆಯೂ ಇಲ್ಲ. ಖಂಡಿತವಾಗ್ಲೂ ನಾವು ಅದೇ ಭಿಕ್ಷೆ ಪಾತ್ರೆ ತಮ್ಮ ಮುಂದೆ ಇಟ್ಕೊಂಡಿರೋದೇನು ಅಂದರೆ, ಯಾಗಕ್ಕೆ ಪರಿಪೂರ್ಣವಾಗಿ ಅಷ್ಟೂ ಜನ ಲೋಕ ಕಲ್ಯಾಣಾರ್ಥವಾಗಿ ನಿಮ್ಮ ಅನುಭವವನ್ನು 12ನೇ ತಾರೀಕು ಹಂಚ್ಕೊಳ್ಳೋಕ್ಕೆ ಜಗನ್ಮಾತಿನ ಸ್ವಾಗತಕ್ಕೆ ಖಂಡಿತವಾಗ್ಲೂ ಬನ್ನಿ. ಅದೇ ರೀತಿಯಾಗಿ ಈ ಆನಂದವನ್ನು ನೋಡಿ ಅಂತ ಹೇಳಿ ಸಂತೋಷ ಪಡಿಸ್ತಾ ಇದ್ದೀನಿ. ಬನ್ನಿ ಹೋಗಿ ನೋಡೋಣ.
ತೂಗುವೆ ರಂಗನ ತೂಗುವೆ ಕೃಷ್ಣನ ತೂಗಿ ತೂಗಿ ಅಂದ ಹಾಗೆ ನೀವೆಲ್ಲ ಜೀವನದಲ್ಲಿ ತೂಗ್ತಾ ನಿದ್ರೆ ಮಾಡ್ತಾ ಇದ್ರಿ. ಬಹಳ ಜನ ಮಂದವಾಗಿದ್ರಿ, ಮಂದ ಬುದ್ಧಿಯಾಗಿದ್ರಿ. ಅದಕ್ಕೆ ದಯವಿಟ್ಟು ಜಾಗೋ ಜಾಗೋ ಅಂತ ಹೇಳಿ ಆ ಕಾಲದಲ್ಲಿ ಗೂರ್ಖಾ ಇದ್ದಂತೆ ರಾತ್ರಿ ಹೊತ್ತು. ಈ ನಡುವೆ ಇಲ್ಲವೇ ಇಲ್ಲ, ಕಾಣೋದೇ ಇಲ್ಲ. ಯಾಕೆ ಗೊತ್ತಾ? ಅವರೆಲ್ಲ ಪಾಪ ರಾತ್ರಿ 12 ಗಂಟೆಗೆ ಅಯ್ಯೋ ಕಳ್ಳ ಬರ್ತಾನೆ ಹುಷಾರ್ ಹುಷಾರ್ ಅಂದ್ರೆ ಕಳ್ಳನಿಗೆ ಜಾಗೃತಿ ಮಾಡ್ತಾ ಇದ್ದಾನೋ ಇವ್ರಿಗೆ ಜಾಗೃತಿ ಪಡಿಸ್ತಾ ಇದ್ದಾನೋ ಗೊತ್ತಿಲ್ಲ. ಹಾಗೆ ನಿದ್ರೆಯಿಂದ ಎದ್ದು ಧರ್ಮ ರಕ್ಷಣೆಗೋಸ್ಕರ ಎಲ್ಲರೂ ಎದ್ದೇಳಿ, ದುಷ್ಟ ಸಂಹಾರಕ್ಕೆ ಸಿದ್ಧರಾಗಿರಿ. ಲೋಕ ಕಲ್ಯಾಣಾರ್ಥವಾಗಿ ನೀವೆಲ್ಲರೂ ಸಿದ್ಧರಾಗಿರ್ತಕ್ಕಂಥ ಈ ಜನ್ಮ ಸಾರ್ಥಕತೆ ಪಡಿಸ್ಕೊಳ್ಳಿ. ಇನ್ನೇನು ಕೇವಲ ಆ ಪ್ರಕೃತಿಯ ಲಯವಾಗುವ ಸಮಯ ಬಂದ್ಬಿಡ್ತು ಅನ್ನಕ್ಕೆ ಜಗನ್ಮಾತೆ ಭೂಸ್ಪರ್ಶ ಮಾಡಿ ಅವಳು ತ್ರಿಶೂಲವನ್ನ ಎಲ್ಲ ಚೂಪ ಮಾಡ್ಕೊಂತಿದ್ದಾಳೆ. ಎಲ್ಲ ರೆಡಿ ಮಾಡ್ಕೊಂಡ್ಲು ದುಷ್ಟ ಸಂಹಾರಕ್ಕೆ. ಅದಕ್ಕೆ ನೀವುಗಳು ಆ ದುಷ್ಟ ಸಂಹಾರಕ್ಕೆ ರೆಡಿಯಾಗಿದ್ದು, ಇನ್ನೇನು ಸೂರ್ಯನು ಅಗ್ನಿಜ್ವಾಲೆಯನ್ನು ಏನು ಉಗಿದಿಟ್ಟಿದ್ದಾನೆ, ನಾವೆಲ್ಲ ಈ ಬೆಂಕಿ ದೀಪವನ್ನು ಹಚ್ಚಿದೀವಿ. ಅಗ್ನಿ ಹೆಣ್ಣು ಅಗ್ನಿ ಅಂತೆ. ತ್ರಿಯಗ್ನಿ ಸಂಭೂತಾಂ ಸರ್ವದೋಷ ಪ್ರಾಯಶ್ಚಿತ್ತ. ಒಂದು ಸೂರ್ಯ ಮನೆ ಒಲೆ ಉರಿ, ಮನೆಯ ಬೆಂಕಿಲಿರ್ತಕ್ಕಂಥ ಅಗ್ನಿ ಒಂದು ಹೆಣ್ಣು ಅಗ್ನಿ ಅಂತ ಹೊರಡಿಸ್ತಾರೆ. ಯಾಕೆಂದ್ರೆ ಬೆಂಕಿ ಬೆಂಕಿ ಇದ್ದಂಗೆ ಇರ್ಬೇಕು ಹೆಣ್ಣು, ಯಾವ ಕಾಲಕ್ಕೂ ಯಾವ ಪರಪುರುಷನಿಗೂ ಕಾಮದೃಷ್ಟಿಗೆ ಒಳಗಾಗಬಾರ್ದು ಅಂತ ಹೇಳ್ತಾ ಇದ್ರು. ಅದು ನಿಜ ಆಯಿತು. ಯಾಕೆಂದ್ರೆ ನಮ್ಮ ಧರ್ಮ ಸಂಸ್ಕಾರ ಇವತ್ತಿನ ದಿವಸ ಭಾರತ ದೇಶದಲ್ಲಿ ಎಲ್ಲಾ ಸಂಸ್ಕಾರವನ್ನು ಉಳಿಸ್ಕೊಂಡಿದ್ದೀವಿ. ಇನ್ನಕ್ಕೆ ಇದೇ ದೀಪೋತ್ಸವ ಸಾಕ್ಷಿ ರೂಪ. ಹೌದಾ? ಸಂತೋಷವಾಯಿತು, ಜನ್ಮ ಪಾವನವಾಯಿತು. ಎಲ್ಲರೂ ಹೇಳಿ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಒಟ್ನಲ್ಲಿ ನೀವು ಹೇಳಿದಂತೆ ಕೆಟ್ಟವ್ರಿಗೆ ಅಷ್ಟೇ ಕೆಟ್ಟದಾಗತ್ತೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ ಅಂತ ಹೇಳಿದ್ದೀರಾ. ಮತ್ತೆ ನಾಳೆ ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮ್ಮಿ ಕಾರ್ಯಕ್ರಮಕ್ಕೆ ಆಗಮಿಸದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಮತ್ತೆ ನಾಳೆ 9 ಗಂಟೆಗೆ ಭಾನುವಾರ ಆದ್ರೂ ನಾವು ನಿಮ್ಮ ಮುಂದೆ ಹಾಜರಿರ್ತೀವಿ. ಏತಕ್ಕೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ದೀಪೋತ್ಸವದ ವಿಶೇಷ ಮೆಲುಕನ್ನ ಹಾಕ್ಲಿಕ್ಕೆ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ.